ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗೋ ಸಿಟಿ ಶ್ರೀನಿವಾಸಪುರ. ವೀಕೆಂಡ್ ಸ್ಪೆಷಲ್ ಆಗಿ ನಾನು ನಿಮಗೆ ಈ ದಿನ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಕ್ಕಂತಹ ಚಿಕನ್ ಗ್ರೇವಿಯನ್ನು ಇವತ್ತು ಮಾಡಿ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ಗೆ ಬೇಕಾಗಿರ್ತಕ್ಕಂಥ ಐಟಮ್ಸು: ಟೊಮ್ಯಾಟೊ, ಈರುಳ್ಳಿ, ಅರಿಶಿನ ಪೌಡರ್, ಉಪ್ಪು, ಖಾರದ ಪುಡಿ, ಧನಿಯಾ ಪೌಡರ್, ಅಲ್ಲಂ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಕಸ್ತೂರಿ ಮೇಥಿ, ಎಣ್ಣೆ, ಒಣಮೆಣಸಿನಕಾಯಿ, ಕಾಜು. ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಮೆಣಸಿನಕಾಯಿ ಹಾಗೂ ಕಾಜುವನ್ನು ಹುರ್ಕೋಬೇಕಾಗುತ್ತೆ. ಇದನ್ನು ಹುರ್ಕೊಂಡಿದ್ದೀವಿ. ಈಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕೋಣ. ಈಗ ಇದರ ಜೊತೆಗೆ ಕಟ್ ಮಾಡಿರುವ ಟೊಮೆಟೊನ ರುಬ್ಬಿಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹಚ್ಚಿರುವ 3 ಈರುಳ್ಳಿಯನ್ನು ಎಣ್ಣೆಗೆ ಸೇರಿಸಿಕೊಳ್ಳೋಣ. ಈರುಳ್ಳಿಯನ್ನು ನಾವು ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕಾಗತ್ತೆ. ಅಲ್ಲಂ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀವಿ. ಅಲ್ಲಂ ಬೆಳ್ಳುಳ್ಳಿ ಪೇಸ್ಟನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅದೇ ರೀತಿ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀವಿ. ನಂತರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಉಳಿದಿರ್ತಕ್ಕಂಥ ಚಿಕನನ್ನು ಈಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಕಲಿಸಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಚೆನ್ನಾಗಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ನಂತರ ಸ್ವಲ್ಪ ಫ್ಲೇಮನ್ನು ಮೀಡಿಯಮ್ ಆಗಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ 1.5 ಸ್ಪೂನು ಧನಿಯಾ ಪೌಡ್ರನ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಗರಂ ಮಸಾಲ ಪೌಡ್ರನ್ನ ಆಡ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ನಾವು ನೀರನ್ನು ಆ್ಯಡ್ ಮಾಡಬಾರ್ದು. ಒಲವೆಂಬಲತೆಯು ತಂದಂತಹೂ ಮುಡಿಯೇರ ನಲಿವು ಮುಡಿಜಾರಹು, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಮಿಕ್ಸಿಯಲ್ಲಿ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಚಿಕನ್ಗೆ ಈಗ ಸೇರಿಸೋಣ. ಈಗ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ಲೇಮನ್ನು ಸ್ವಲ್ಪ ಒಂಚೂರು ಜಾಸ್ತಿ ಇಡ್ತೀನಿ. ನೀರು ಹಾಕ್ಕೊಂಡ್ಮೇಲೆ ನಾವು 5 to 10 ಮಿನಿಟ್ಸು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಬೆಂದಾದಮೇಲೆ ಗ್ರೇವಿ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಕಾಯಿಸಬೇಕು. ಹಾಯ್ ಗೆಳೆಯರೇ, ನೋಡಿ, ನಾವು ಚಿಕನ್ನು ಅವಾಗೆ ಬೇಯಕ್ಕೆ ಬಿಟ್ಟಿದ್ವಿ. ನೋಡಿ, ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗ್ತದೆ. ಈಗ ಕೊನೆಗೆ ನಾವು ಕಸ್ತೂರಿ ಮೇಥಿಯನ್ನು ಹಾಕಬೇಕಾಗುತ್ತೆ. ಈಗ ನೋಡಿ, ಕಸ್ತೂರಿ ಮೇಥಿಯನ್ನು ನಾನು ಒಂಚೂರು ಕಸ್ತೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರು ತುಂಬ ಚೆನ್ನಾಗಿದೆ. ಓಕೆ, ಇನ್ನು ನಮಗೆ ಕಂಪ್ಲೀಟು 2 ನಿಮಿಷ ಅಥವಾ 3 ನಿಮಿಷದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರ್ತಕ್ಕಂಥ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈಗ ತಿನ್ನೋದಕ್ಕೆ ಎಲ್ಲ ರೆಡಿ ಇದ್ದಾರೆ ನಮ್ಮ ಮನೆಯಲ್ಲಿ. ಓಕೆ, ನೋಡಿ, ಚಿಕನ್ನು ತುಂಬ ಚೆನ್ನಾಗಿ ಬೆಂದಿದೆ. ಈ ಸ್ಮೆಲ್ಗೆ ನಾನು ಇವಾಗ ಇರೋಕ್ಕಾಗ್ತಾಯಿಲ್ಲ. ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಮನೆಯಲ್ಲಿ ಮಕ್ಕಳು, ನಮ್ಮ ಮನೆಯವರು ಎಲ್ಲ ಕಾಯ್ತಾ ಇದ್ದಾರೆ ತಿನ್ನೋದಕ್ಕೆ. ಓಕೆ, ರೆಡಿ ಆಗಿದೆ. ಈಗ ಬಡಿಸ್ಕೊಂಡು ತಿನ್ನೋದಕ್ಕೆ ಪ್ರಾರಂಭ ಮಾಡೋಣ. ಈ ಚಿಕನ್ ಗ್ರೇವಿ ಎಕ್ಸ್ಪೆಷಲಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ರೋಟಿಗೆ ಚೆನ್ನಾಗಿರುತ್ತೆ, ಆಮೇಲೆ ವೈಟ್ ರೈಸ್ಗಿಂತೂ ಹೇಳ್ತಿರೋದು ಆ ಥರ ಇರ್ತದೆ. ಮತ್ತು ಮುದ್ದೆ ಕೂಡ ನಾವು ಇದನ್ನು ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ವೀಕೆಂಡ್ಸಲ್ಲಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಹಾಗೆ ಈ ವಿಡಿಯೋವನ್ನು ನೋಡಿದ ತಕ್ಷಣ ನೀವು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮೆಲ್ಲರಿಗೂ ಕೋಡ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನಮಸ್ಕಾರ.